ಹಾಯ್ ಎವ್ರಿವನ್ ಮತ್ತೊಮ್ಮೆ ಹೊಸ ವಿಡಿಯೋಗೆ ಸುಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಗೂಗಲ್ ಮ್ಯಾಪ್ನಲ್ಲಿ ನಮ್ಮ ಒಂದು ಲೊಕೇಶನನ್ನು ಯಾವ ಥರ ಹಾಕೋದು. ಲೊಕೇಶನ್ ಅಂತಂದರೆ ಸಾಕು, ನೀವೇನಾದರೂ ಹೊಸದಾಗಿ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಿ ಅಂತಂದರೆ ಸಾಕು, ಯಾವುದೋ ಒಂದು ಹೋಟೆಲ್ ಆಗಿರ್ಬೋದು, ಇಲ್ಲಾಂತಂದ್ರೆ ಯಾವುದೋ ಒಂದು ರೆಸ್ಟೋರೆಂಟ್ ಆಗಿರ್ಬೋದು, ಇಲ್ಲಾಂತಂದ್ರೆ ಯಾವುದೋ ಒಂದು ಅಂಗಡಿ ಆಗಿರ್ಬೋದು, ಓಕೆನಾ. ಸೊ ನೀವೇನಾದರೂ ಹೊಸದಾಗಿ ಓಪನ್ ಮಾಡಿದ್ದೀರಿ ಅಂತಂದರೆ ಸಾಕು, ಆ ಒಂದು ಅಂಗಡಿನ ಹೋಟೆಲ್ನ ಏನು ಮಾಡಬೇಕಂದ್ರೆ ಇವಾಗ ಗೂಗಲ್ ಮ್ಯಾಪ್ನಲ್ಲಿ ಆ ಒಂದು ಅಡ್ರೆಸ್ ಆಗಿಬಿಡ್ಬೇಕು, ಓಕೆನಾ. ಸೊ ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಪರ್ಟಿಕ್ಯುಲರ್ ಆಗಿ ಯಾರಾದರೂ ಸರ್ಚ್ ಮಾಡಿದ್ರೆ, ಓಕೆನಾ, ಲೋಕಲ್ ಜನಗಳು ಯಾರಾದರೂ ಸರ್ಚ್ ಮಾಡಿದ್ರೆ ಆವಾಗ ನಮ್ಮ ಒಂದು ಅಂಗಡಿನೇ ತೋರಿಸುತ್ತೆ, ಓಕೆನಾ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನಿಮ್ಮ ಒಂದು ಲೊಕೇಶನನ್ನು ನಿಮ್ಮೊಂದು ಅಂಗಡಿದಾಗಿರ್ಬೋದು, ಯಾವುದೊಂದು ಹೋಟೆಲ್ದಾಗಿರ್ಬೋದು, ನೀನು ಕಂಪ್ಲೀಟಾಗಿ ಅದನ್ನು ಯಾವ ಥರ ಗೂಗಲ್ ಮ್ಯಾಪ್ನಲ್ಲಿ ಹಾಕೋದು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಆ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ, ಆ ಒಂದು ಬಿಸ್ನೆಸ್ ಬೇಗ ಅಂದರೆ ಬೇಗ ನಿಮಗೆ ಗ್ರೋ ಸಿಗಲಿ ಅಂತ ನಾನು ಬೇಡ್ಕೊತೀನಿ ಗೈಸ್, ಓಕೆನಾ. ಆ್ಯಂಡ್ ಚಾನಲ್ಗೆ ಏನಾದರೂ ಮೊದಲನೇ ಸರಿ ಬಂದಿದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೋ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ ಅಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್, ಓಕೆನಾ. ಇವಾಗ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ತೀನಿ, ಎಲ್ಲೊಂದು ತಿಳಿಸ್ಕೊಡ್ತೀನಿ ಗೈಸ್, ಓಕೆನಾ. ಸೊ ಗೈಸ್ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ನನ್ನೊಂದು ಮೊಬೈಲ್ ರೆಕಾರ್ಡಿಂಗ್ ಅನ್ನೋದು ಆನ್ ಮಾಡಿದ್ದೀನಿ. ಸೊ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ನೀವು ಓಪನ್ ಮಾಡ್ಕೊಳ್ಳಿ. ಜಸ್ಟ್ ನಿಮ್ಮೊಂದು ಮ್ಯಾಪ್, ಓಕೆನಾ, ನೋಡ್ತಾ ಇದ್ರೆ ಮ್ಯಾಪ್ ನಿಮ್ಮೊಂದು ಫೋನಲ್ಲಿ ಇದ್ದೇ ಇರುತ್ತೆ. ಸೊ ಈ ಒಂದು ಮ್ಯಾಪನ್ನು ಓಪನ್ ಮಾಡ್ಕೊಳ್ಳಿ ಜಸ್ಟ್, ಓಕೆನಾ. ಸೊ ಓಪನ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟ್ ಆಗಿ ಏನಪ್ಪ ಅಂದ್ರೆ ನಿಮ್ಗೆ ಈ ಥರ ಪೇಜ್ ಬಂದ್ಬಿಡುತ್ತೆ, ಓಕೆನಾ. ಕಂಪ್ಲೀಟ್ ಆಗಿ ಈ ಥರ ಪೇಜ್ ಬಂದ್ಬಿಡುತ್ತೆ. ಸೊ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಬಾಕ್ಸ್ ಟೈಪ್ ಇದೆ ಮೇಲೆ, ಓಕೆನಾ. ಸಿಂಪಲ್ ಆಗಿ ಈ ಒಂದು ಜಾಗದಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸ್ಯಾಟಲೈಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಸಿಂಪಲ್ ಆಗಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಜಸ್ಟ್, ಓಕೆನಾ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಮನೆ ಹೆಂಗಿದೆಯೋ ಹಂಗೆ ತೋರಿಸುತ್ತೆ. ನಿಮ್ಮೊಂದು ಅಂದರೆ ಫುಲ್ ಯಾವ ಥರ ಇದೆ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಫುಲ್ ಕಂಪ್ಲೀಟಾಗಿ ಅದೇ ಥರನೂ ತೋರಿಸುತ್ತೆ. ನೋಡ್ತಾ ಇದ್ರೆ ಹೊಲಗಳು ಹೆಂಗೆ ತೋರಿಸ್ತಿದೆ, ಆ್ಯಂಡ್ ಇಲ್ಲಿ ಏನೋ ಇದೆ ನೋಡ್ತಾ ಇದ್ರೆ ಈ ಥರ ಕಂಪ್ಲೀಟಾಗಿ ಇದೇ ಥರನೂ ತೋರಿಸುತ್ತೆ, ಓಕೆನಾ. ಸ್ಯಾಟಲೈಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೊ ಅದಾಗಿದ ನಂತರ ನಾವು ಇಲ್ಲಿ ಲೊಕೇಶನ್ ಹೆಂಗೆ ಆ್ಯಡ್ ಮಾಡೋದು ಅಂತ ನೋಡ್ತಾ ಇದ್ರಿ. ಇಲ್ಲಿ ಕಂಟ್ರಿಬ್ಯೂಟ್ ಅಂತ ಇದೆ ನೋಡ್ತಾ ಇದ್ರೆ, ಪ್ಲಸ್ ಐಕನ್ ಇದೆ ರೈಟ್ ಸೈಡಲ್ಲಿ. ಸಿಂಪಲ್ ಆಗಿ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಆ್ಯಡ್ ಪ್ಲೇಸ್ ಅಂತ ಬರುತ್ತೆ. ಸಿಂಪಲ್ ಆಗಿ ಆ್ಯಡ್ ಪ್ಲೇಸ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದ್ರೆ ಪ್ಲೇಸ್ ನೇಮ್, ಓಕೆನಾ. ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದ್ರೆ ಪ್ಲೇಸ್ ನೇಮ್ ಅಂತಂದ್ರೆ ನೀವು ಅಂಗಡಿ ಹೆಸರು ಏನು ಇಟ್ಕೋಬೇಕು ಅನ್ಕೊಂಡಿದ್ರೆ, ನಿಮ್ಮೊಂದು ಹೋಟೆಲ್ ಹೆಸರು ಏನು ಇಟ್ಕೋಬೇಕು ಅನ್ಕೊಂಡಿದ್ರೆ ಅದನ್ನ ನೀವು ಇಲ್ಲಿ ಎಂಟರ್ ಅನ್ನೋದು ಮಾಡ್ಕೊಳ್ಳಿ. ಸೊ ಗೈಸ್ ಏನಪ್ಪ ಅಂತಂದ್ರೆ ನಾನು ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಇವಾಗ ರವಿ ಅಂತ ಎಕ್ಸಾಂಪಲ್ ನಾನು ಸೀನು ಅಂತ ಇಟ್ಕೊಂತೀನಿ, ಸೀನು ಶಾಪ್ ಅಂತ ಇಟ್ಕೊಂಡಿದ್ದೀನಿ ನಾನು ಗೈಸ್, ಓಕೆನಾ. ಸೀನು ಶಾಪ್ ಅಂತ ಇಟ್ಕೊಂಡಿದ್ದೀನಿ. ಅದಾಗಿದ ನಂತರ ಇಲ್ಲಿ ನೋಡ್ತಾ ಇದ್ರೆ ನಿಮಗೆ ಕ್ಯಾಟಗರಿ ರಿಕ್ವೈರ್ಡ್ ಅಂತ ಕಾಣಿಸುತ್ತೆ. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಅಂದರೆ ನಿಮ್ಮೊಂದು ಏನ್ರ ಬಗ್ಗೆ ರಿಲೇಟೆಡ್, ನೀವು ಫುಡ್ದಾ ಇಲ್ಲ ಅಂತಂದರೆ ನೀವೇನಾದರೂ ರೈಸಿನ ಅಂಗಡಿನ ಇಲ್ಲ ಅಂತಂದರೆ ಇದೇನಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. ಶಾಪಿಂಗ್ ಅಂತಂದರೆ ಸಾಕು. ನಾವೇನಪ್ಪ ಅಂತಂದರೆ ಇಲ್ಲಿ ಆಲ್ಮೋಸ್ಟ್ ನಾವು ಇವಾಗ ಫುಡ್ ರಿಲೇಟೆಡೇ ನಾವು ಆಗ್ತಾ ಇದ್ದೀವಿ. ಇವಾಗ ಶಾಪಿಂಗ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಜಾಗದಲ್ಲಿ ಏನಪ್ಪ ಅಂದ್ರೆ ನೀವು ಫುಡ್ ಅಂತ ಇಟ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಶಾಪಿಂಗ್ ಅಂತಿದೆ. ಸಿಂಪಲ್ ಆಗಿ ನಾನು ಸೂಪರ್ ಮಾರ್ಕೆಟ್, ಓಕೆನಾ. ಸೂಪರ್ ಮಾರ್ಕೆಟ್ ಇಟ್ಕೊಂಡಿರಿ ಏನಾಗುತ್ತೆ ಅಂದರೆ ಅದು ರಿಲೇಟೆಡ್, ಅಂದರೆ ನೀವು ಒಂದು ತರಕಾರಿ ಆಗಿರ್ಬೋದು ಏನಾದರೂ ಅದು ರಿಲೇಟೆಡ್ ನಿಮಗೆ ಸೂಪರ್ ಮಾರ್ಕೆಟ್ ಅಂತ ಮ್ಯಾಚ್ ಆಗುತ್ತೆ. ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ನಿಮಗೆ ಆ್ಯಡ್ ಅಡ್ರೆಸ್ ಇಲ್ಲೇನಪ್ಪ ಅಂತಂದರೆ ನೀವು ಅಡ್ರೆಸ್ ಅಂತಂದ್ರೆ ನಿಮ್ಮೊಂದು ಊರ ಹೆಸರು ಕೂಡ ಹಾಕೋಬೋದು ಗೈಸ್, ಓಕೆನಾ. ನಿಮ್ಮ ಊರ ಹೆಸರು ಏನಿದೆ ಆ ಒಂದು ಊರ ಹೆಸರು ಕೂಡ ಹಾಕೋಬೋದು. ಇಲ್ಲೇನಪ್ಪ ಅಂತಂದರೆ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಊರ ಹೆಸರು ಹಾಕೋಬೇಕಾಗುತ್ತೆ. ನಾನು ಊರ ಹೆಸರು ಕೂಡ ಹಾಕೊಂಡ್ಬಿಡ್ತೀನಿ. ಸೊ ಎಕ್ಸಾಂಪಲ್ ಏನಪ್ಪ ಅಂತ ನಾನು ಬೆಂಗಳೂರು ಅಂತ ಹಾಕೊಂಡ್ಬಿಡ್ತೀನಿ. ಅಂದರೆ ಪರ್ಟಿಕಲ್ ಆಗಿ ನಿಮ್ಮ ಒಂದು ಬೆಂಗಳೂರಲ್ಲಿ ತುಂಬ ಏರಿಯಾಗಳಿದ್ದಾವೆ, ಓಕೆನಾ. ಪರ್ಟಿಕಲ್ ಆಗಿ ನಿಮ್ಮೊಂದು ಏರಿಯಾ ಏನಿದೆಯಲ್ವಾ ಆ ಒಂದು ಏರಿಯಾ ನೇಮೇ ಈ ಒಂದು ಜಾಗದಲ್ಲಿ ಹಾಕೋಬೇಕಾಗುತ್ತೆ ನೀವು ಗೈಸ್, ಓಕೆನಾ. ನಾನು ಬೆಂಗಳೂರು ಕರ್ನಾಟಕ ಅಂತ ಸಿಂಪಲ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದ್ರೆ ಇವಾಗ ನಾವು ಎಡಿಟ್ ಮ್ಯಾಪ್ ಲೊಕೇಶನ್ ಅಂತಿದೆ ನೋಡ್ತಾ ಇದ್ರೆ, ಎಡಿಟ್ ಮ್ಯಾಪ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್, ಓಕೆನಾ. ಎಡಿಟ್ ಮ್ಯಾಪ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂದ್ರೆ ನಿಮ್ಮ ಒಂದು ಅಂಗಡಿ ಯಾವ ಒಂದು ಜಾಗದಲ್ಲಿ ಇದೆ ಅದನ್ನು ಪರ್ಟಿಕಲ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು, ಓಕೆನಾ. ಎಕ್ಸಾಂಪಲ್ ಏನಪ್ಪ ಅಂದರೆ ಇವಾಗ ನೋಡಿ ನಾವು ಬೆಂಗಳೂರಲ್ಲಿ ಇದ್ದಾವೆ. ಎಕ್ಸಾಂಪಲು ನಾವು ಇವಾಗ ನಮ್ಮೊಂದು ಅಂಗಡಿ ಯಾವೊಂದು ನಮ್ಮೂರಿದೆ, ಓಕೆನಾ. ಎಕ್ಸಾಂಪಲ್ ತೋರಿಸ್ತಾ ಇದೆ, ನಮ್ಮೂರು ಇದೆ ಅಂದ್ಕೊಳ್ಳಿ, ಓಕೆನಾ. ಸೊ ಇದಾಗಿದ ನಂತರ ಆ ಒಂದು ಜಾಗದಲ್ಲಿ ಲೊಕೇಶನ್ ಕರೆಕ್ಟಾಗಿ ನಮ್ಮೊಂದು ಲೊಕೇಶನ್ ಇದೇನಾ ಅಥವಾ ಇಲ್ವಂತ ಚೆಕ್ ಮಾಡ್ಕೊಳ್ಳಿ. ಮನೆ ಇದೇನಾ ಅಥವಾ ಇಲ್ವಾ, ನಮ್ಮೊಂದು ಅಂಗಡಿ ಇದೇನಾ ಅಥವಾ ಅಲ್ವಾ ಅಂತ ನೀವು ಕರೆಕ್ಟಾಗಿ ನೋಡಬೇಕಾಗುತ್ತೆ ಅಲ್ಲಿ, ಓಕೆನಾ. ಸೊ ನೋಡ್ಕೊಳ್ಳಿ ನಂತರ ಪರ್ಟಿಕಲ್ ಆಗಿ ಅದೇ ಅನಿಸುತ್ತಾ ನಿಮಗೆ, ಅದೇ ಅನ್ನೋದು ಕರೆಕ್ಟಾಗಿ ಇತ್ತು ಅಂತಂದರೆ ನೀವು ಇಲ್ಲಿ ಮೇಲೆ ನಿಮಗೆ ಓಕೆ ಬಟನ್ ಬರುತ್ತೆ ನೋಡ್ತಾ ಇದ್ರೆ. ಸಿಂಪಲ್ ಆಗಿ ಇಲ್ಲಿ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ತಾ ಇದ್ರೆ ಕರೆಕ್ಟಾಗಿ ಹುಡ್ಕೊಳ್ಳಿ ನಿಮ್ಮ ಅಂಗಡಿ ಯಾವೊಂದು ನಿಮ್ಮೊಂದು ಊರಲ್ಲಿ ಎಲ್ಲಿದೆಯಾ ಅಂತ, ಓಕೆನಾ. ಕರೆಕ್ಟಾಗಿ ಹುಡ್ಕೊಂಬಿಟ್ಟು ಆಮೇಲೆ ಕರೆಕ್ಟಾಗಿ ಇಲ್ಲಿ ಈ ಥರ ಕರೆಕ್ಟಾಗಿ ಲೊಕೇಶನ್ಗೆ ಹೋಗ್ಬಿಟ್ಟು ನಿಮ್ಮ ಒಂದು ಅಂಗಡಿ ತಲೆ ಮೇಲೆ, ಓಕೆನಾ, ಹೋಗ್ಬಿಟ್ಟು ಸಿಂಪಲ್ ಆಗಿ ಇಲ್ಲಿ ನಿಮಗೆ ಮೇಲೆ ಓಕೆ ಅಂತ ಬರುತ್ತೆ ನೋಡ್ತಾ ಇದ್ರೆ. ಸಿಂಪಲ್ ಆಗಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್, ಓಕೆನಾ. ಸೊ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ಕೆಳಗಡೆ ನಿಮಗೆ ಸಬ್ಮಿಟ್ ಅಂತ ಬರುತ್ತೆ. ಸಿಂಪಲ್ ಆಗಿ ಸಬ್ಮಿಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್, ಓಕೆನಾ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ಕಂಪ್ಲೀಟ್ ಆಗಿ ಇವಾಗ ಲೊಕೇಶನ್ ಅನ್ನೋದು ಆ್ಯಡ್ ಅನ್ನೋದು ಆಗಿದೆ ಗೈಸ್, ಓಕೆನಾ. ಇಲ್ಲೇನಪ್ಪ ಅಂದ್ರೆ ನಿಮ್ಮೊಂದು ಸಿಟಿ ನೇಮ್ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲ ಅಂತಂದ್ರೆ ಬಿಟ್ಬಿಡೋದು ಆಪ್ಷನಲ್ಲು, ತೊಂದರೆ ಏನಿಲ್ಲ ಗೈಸ್, ಓಕೆನಾ. ಇವಾಗ ಕಂಪ್ಲೀಟ್ ಆಗಿ ನಾವು ಒಂದು ಲೊಕೇಶನ್ ಅನ್ನೋದು ಆ್ಯಡ್ ಅನ್ನೋದು ಮಾಡಿದ್ವಿ. ನಮ್ಮೊಂದು ಅಂಗಡಿದಾಗಿರ್ಬೋದು, ನಮ್ಮೊಂದು ರೆಸ್ಟೋರೆಂಟ್ದಾಗಿರ್ಬೋದು, ಹೋಟೆಲ್ದಾಗಿರ್ಬೋದು ಲೊಕೇಶನ್ ಅನ್ನೋದು ಆ್ಯಡ್ ಅನ್ನೋದು ಮಾಡಿಬಿಟ್ಟಿದ್ವಿ ನಾವು, ಓಕೆನಾ. ಇವಾಗ ನಾವು ಕಂಪ್ಲೀಟ್ ಆಗಿ ನಮ್ಮೊಂದು ಲೊಕೇಶನ್ ಅನ್ನೋದು
ಅನ್ನೋದು ಆ್ಯಡ್ ಅನ್ನೋದು ಮಾಡಿಬಿಟ್ಟಿದ್ರಿ ಗೈಸ್ ಓಕೆನಾ. ಆದರೆ ಇವಾಗ ನಾವು ಚೆಕ್ ಹೆಂಗೆ ಮಾಡೋದು ಅಂತಂದರೆ ಸಿಂಪಲಾಗಿ ಇಲ್ಲಿ ನೋಡ್ತಾ ಇದ್ರೆ ನಿಮಗೆ ಮೇಲೆ ಪ್ರೊಫೈಲ್ ಐಕನ್ ಬಂದಿದೆ ಅಲ್ವಾ, ಸಿಂಪಲಾಗಿ ಆ ಒಂದು ಪ್ರೊಫೈಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂದರೆ ಯುವರ್ ಪ್ರೊಫೈಲ್ ಅಂತ ಇದೆ ಓಕೆನಾ. ನೋಡ್ತಾ ಇದ್ರೆ ಆ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತ ನಿಮ್ಗೆ ಲೊಕೇಶನ್ ಆ್ಯಡ್ ಮಾಡಿರೋದು ಇಲ್ಲಿಂದ ನೋಡ್ಬೋದು ಗೈಸ್. ಇವಾಗ ನೋಡ್ತಾ ಇದ್ದೀವಿ ಇಲ್ಲಿ ಲಾಕಲ್ಲಿದೆ, ಸಿಂಪಲಾಗಿ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂದರೆ ಪೆಂಡಿಂಗಲ್ಲಿದೆ. ಸದ್ಯಕ್ಕೆ ನೋಡ್ತಾ ಇದ್ರೆ ಪೆಂಡಿಂಗಲ್ಲಿದೆ ಓಕೆ. ನಾನು ಆಲ್ರೆಡಿ ಫಸ್ಟು ಲೊಕೇಶನ್ ಅನ್ನೋದು ಒಂದು ಆ್ಯಡ್ ಅನ್ನೋದು ಮಾಡಿದೆ, ಅದು ನೋಡ್ತಾ ಇದ್ರೆ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಆಕ್ಸೆಪ್ಟೆಡ್ ಅಂತ ಬಂದಿದೆ. ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ದೆ ಇದೇನಿದೆ ಅಲ್ವಾ, ಇದು ಪೆಂಡಿಂಗಲ್ಲಿ ಇವಾಗ ಆ್ಯಡ್ ಮಾಡಿರೋದು ಇನ್ನು ಪೆಂಡಿಂಗಲ್ಲಿದೆ ಓಕೆನಾ. ಸೊ ಇದು ಕೆಲವೇ ಕ್ಷಣಗಳಲ್ಲಿ ಓಕೆನಾ, ಒಂದು ದಿನ ಆಗಿರ್ಬೋದು, ಇಲ್ಲಾಂತಂದ್ರೆ 2 ದಿನ ಆಗಿರ್ಬೋದು, 3 ದಿನ ಆಗಿರ್ಬೋದು. ಬಟ್ ನಿಮ್ಮೊಂದು ಲೊಕೇಶನ್ ಏನಾದರೂ ಕರೆಕ್ಟಾಗಿತ್ತು ಅಂತ ನೀವು ಸರ್ಚ್ ಮಾಡಿರೋ ಲೊಕೇಶನ್ ಏನಾದರೂ ಕರೆಕ್ಟಾಗಿ ಆ ಒಂದು ಜಾಗದಲ್ಲಿ ಇತ್ತು ಅಂತಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ಆಕ್ಸೆಪ್ಟ್ ಮಾಡಿಬಿಡ್ತಾರೆ. ಸೊ ಆಕ್ಸೆಪ್ಟ್ ಮಾಡ್ಕೊಳ್ಳಿ ನಂತರ ಇದು ನೋಡ್ತಾ ಇದ್ರೆ ಗ್ರೀನ್ ಕಲರಲ್ಲಿ ಬಂದುಬಿಡುತ್ತೆ ಓಕೆನಾ. ಆ್ಯಂಡ್ ಆ ಗ್ರೀನ್ ಕಲರ್ ಬಂದಿದ್ದ ತಕ್ಷಣ ಸಾಕು, ನೀವು ಆರಾಮಾಗಿ ನಿಮ್ಮ ಒಂದು ಗೂಗಲ್ ಮ್ಯಾಪ್ನಲ್ಲಿ ಓಕೆನಾ, ನೀವೇನು ಹಾಕಿದ್ರೆ ಸೀನು ಶಾಪ್ ಅಂತ ಹಾಕಿದ್ರಲ್ಲ, ಸರ್ಚ್ ಮಾಡಿದ್ರೆ ಸಾಕು ಡೈರೆಕ್ಟಾಗಿ ನಿಮ್ಮೊಂದು ಶಾಪ್ ಹತ್ರಗೆ ತೊಗೊಂಡು ಹೋಗುತ್ತೆ ಲೊಕೇಶನ್. ಮತ್ತು ಸಿಂಪಲ್ ಆಗಿದ್ರ ಮುಖಾಂತರ ಈಸಿಯಾಗಿ ನಿಮ್ಗೆ ಯಾವುದೊಂದು ಲೊಕೇಶನ್ ಆಗಿರ್ಬೋದು ಆರಾಮಾಗಿ ಗೂಗಲ್ ಮ್ಯಾಪ್ನಲ್ಲಿ ಹಾಕೋಬೋದು. ಜಾಸ್ತಿ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಗೈಸ್ ಓಕೆನಾ. ಇದ್ರ ಮುಖಾಂತರ ಲೊಕೇಶನ್ ಹಾಕೊಂಡ್ರೆ ಗೂಗಲ್ ಮ್ಯಾಪ್ನಲ್ಲಿ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮೊಂದು ಬಿಸ್ನೆಸ್ಗೆ ಗ್ರೋ ಆಗೋಕ್ಕೆ ಗೈಸ್ ಓಕೆನಾ. ಮತ್ತು ಎಲ್ಲನೂ ಕಂಪ್ಲೀಟ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಅಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದೇ ಒಂದು ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೂ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.